ಆತ್ಮೀಯರೇ, ನೆಲಮೆ ಕಲಿಕಾರ್ಥಿಗಳೇ, ಜ್ಞಾನಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ನಾನಿಂದು ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ದ್ವಿತೀಯ PUCಯ ರಾಜ್ಯಶಾಸ್ತ್ರ 1 ಅಥವಾ 2 ಅಂಕದ ಪ್ರಶ್ನೋತ್ತರಗಳು. ಚೆನ್ನಾಗಿ ಮನನ ಮಾಡ್ಕೊಳ್ಳಿ, ಮುಂದಟ್ಟು ಮಾಡ್ಕೊಳ್ಳಿ. ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಿ ನಿಮ್ಮ ಕಾಲೇಜಿಗೆ ನೀವೇ ಪ್ರಥಮ ವಿದ್ಯಾರ್ಥಿಗಳಾಗಿ ಹೊರಬನ್ನಿ ಎಂಬುದು ನನ್ನ ಹೃದಯಪೂರ್ವಕ ಆಶಯವಾಗಿದೆ. ಪಾಕಿಸ್ತಾನ ಯಾವಾಗ ಜನ್ಮ ತಾಳಿತು? 1947. ಭಾರತ ಪ್ರಥಮ ಅಣು ಪರೀಕ್ಷೆಯನ್ನು ಯಾವಾಗ ನಡೆಸಿತು? 1974. ಭಾರತ ಸಂವಿಧಾನದ ಯಾವ ವಿಧಿಯು ಭಾರತ ವಿದೇಶಾಂಗ ನೀತಿಯ ಬಗ್ಗೆ ತಿಳಿಸುತ್ತದೆ? ಕಲಂ 51. ಭಾರತ ವಿದೇಶಾಂಗ ನೀತಿಯ ಪಿತಾಮಹ ಯಾರು? ಜವಾಹರ್ಲಾಲ್ ನೆಹರು. NPTಯನ್ನು ವಿಸ್ತರಿಸಿ ನಾನ್ ಪ್ರೊಲಿಫೆರೇಷನ್ ಟ್ರೀಟಿ, ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ಮೊದಲು ಈ ಪದವನ್ನು ಬಳಸಿದವರು ಜೆರೆಮಿ ಬೆಂಥಾಮ್. ಭದ್ರತಾ ಮಂಡಳಿಯ ಕಾಯಂ ಸದಸ್ಯರು ಎಷ್ಟು? 5. ಸಾರ್ಕಿನ ಸದಸ್ಯ ರಾಷ್ಟ್ರಗಳು ಎಷ್ಟು? 8. ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ? ರಾಜ್ಯಪಾಲ. ಕರ್ನಾಟಕದಲ್ಲಿ ಲೋಕಾಯುಕ್ತ ವ್ಯವಸ್ಥೆ ಯಾವಾಗ ಜಾರಿಗೆ ಬಂದಿತು? 1984. ಯಾವ ದಿನವನ್ನು ಕಾರ್ಮಿಕರ ದಿನವೆಂದು ಆಚರಿಸಲಾಗುತ್ತದೆ? ಮೇ 1. ಜೈವಿಕ ವೈವಿಧ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು? 2002. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರ ಅವಧಿ ಎಷ್ಟು? 65. ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗಿದೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇದುವರೆಗೆ 1 ಅಂಕ ಪ್ರಶ್ನೋತ್ತರಗಳನ್ನು ನೋಡಲಾಯಿತು. ಈಗ ಇದೇ ವಿಷಯದಲ್ಲಿ, ರಾಜ್ಯಶಾಸ್ತ್ರ ವಿಷಯದಲ್ಲಿ ಪ್ರಮುಖವಾಗಿ ಮೇಲಿನ ಮೇಲೆ ಬಂದು ಹೋಗುವಂಥ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರುವ. ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ದೆಹಲಿಯಲ್ಲಿ 1937ರಲ್ಲಿ ಸ್ಥಾಪನೆಯಾಯಿತು. ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಬಾಂಬೆಯನ್ನು 2 ರಾಜ್ಯಗಳನ್ನಾಗಿ ವಿಭಜನೆ ಮಾಡಲಾಯಿತು. ಅವುಗಳೆಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್. ಪಂಜಾಬನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಪಂಜಾಬನ್ನು 2 ರಾಜ್ಯಗಳಾಗಿ ವಿಭಜಿಸಲಾಯಿತು. ಅವುಗಳೆಂದರೆ ಪಂಜಾಬ್ ಮತ್ತು ಹರಿಯಾಣ. ಪ್ರಥಮ ಲೋಕಸಭಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಪ್ರಥಮ ಲೋಕಸಭಾ ಚುನಾವಣೆಯು 1951 ಅಕ್ಟೋಬರ್ನಲ್ಲಿ, 52ರ ಫೆಬ್ರವರಿ ನಡೆಯಿತು. ಪ್ರಥಮ ಮಹಾ ಚುನಾವಣೆ ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ಇಟ್ಟಿದ್ದ ವಿಶ್ವಾಸವನ್ನು ಕಾರ್ಯರೂಪಕ್ಕೆ ತರುವ ಒಂದು ದಿಟ್ಟ ಹೆಜ್ಜೆಯಾಯಿತು. ಸೈಮನ್ ಕಮಿಷನನ್ನು ಏಕೆ ನೇಮಿಸಲಾಯಿತು? 1919ರ ಕಾಯ್ದೆಯ ಬಗ್ಗೆ ವಿಮರ್ಶಿಸಲು ಹಾಗೂ ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ವರದಿ ನೀಡಲು ಸೈಮನ್ ಕಮಿಷನನ್ನು ನೇಮಕ ಮಾಡಲಾಯಿತು. 1935ರ ಕಾಯ್ದೆಯ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ? 321 ವಿಧಿಗಳು, 10 ಶೆಡ್ಯೂಲ್ಗಳಿವೆ. ಪೂನಾ ಒಪ್ಪಂದ ಯಾರ ಮತ್ತು ಯಾವಾಗ ನಡುವೆ ಆಯಿತು? ಸೆಪ್ಟೆಂಬರ್ 24, 1932 ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಆಯಿತು. ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ. ಚುನಾವಣಾ ಪ್ರಕ್ರಿಯೆಯಲ್ಲಿ ವಯಸ್ಕ ಮತದಾರರು ತಾನೇ ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯವಾಗಿ ಮತ ಚಲಾಯಿಸುವ ಪ್ರಕ್ರಿಯೆ ಪ್ರತ್ಯಕ್ಷ ಚುನಾವಣೆ. ಉದಾಹರಣೆಗೆ ಭಾರತದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು. ಪರೋಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ. ಚುನಾವಣೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವನ್ನು ಪರೋಕ್ಷ ಚುನಾವಣೆ ಎನ್ನುವರು. ಉದಾಹರಣೆಗೆ ಭಾರತ ರಾಷ್ಟ್ರಪತಿಗಳ ಚುನಾವಣೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಒಂದು ನಿರ್ದಿಷ್ಟ ವಯಸ್ಸಿನ ಅರ್ಹತೆಯ ಮೇಲೆ ಯಾವುದೇ ಜಾತಿ, ಮತ, ಲಿಂಗ, ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳ ತಾರತಮ್ಯವಿಲ್ಲದೆ ಮತದಾನದ ಹಕ್ಕನ್ನು ನೀಡುವುದೇ ಸಾರ್ವತ್ರಿಕ ವಯಸ್ಕ ಮತದಾನ. ಉದಾಹರಣೆಗೆ ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲರಿಗೂ ಮತದಾನ ಮಾಡುವ ಹಕ್ಕಿದೆ. ಚುನಾವಣಾ ಆಯೋಗ ಎಂದರೇನು? ರಾಷ್ಟ್ರದಲ್ಲಿ ನಡೆಯುವ ಎಲ್ಲ ಚುನಾವಣೆಗಳನ್ನು ವ್ಯವಸ್ಥಿತವಾಗಿ ನಡೆಯಲು ರಚನೆಯಾಗಿರುವ ಸಂವಿಧಾನಾತ್ಮಕ ಸಂಸ್ಥೆಯನ್ನು ಚುನಾವಣಾ ಆಯೋಗ ಎನ್ನುವರು. ಚುನಾವಣಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು, ಚುನಾವಣೆಗಳನ್ನು ನಡೆಸುವುದು. ಚುನಾವಣಾ ಸಂದರ್ಭದಲ್ಲಿ ಅಭ್ಯರ್ಥಿ ಕಡ್ಡಾಯವಾಗಿ ಘೋಷಿಸಬೇಕಾದ ಅಂಶಗಳಾವವು? ಶಿಕ್ಷಣದ ಹಿನ್ನೆಲೆ,
ಆಸ್ತಿ ಹಿನ್ನೆಲೆ ಮತ್ತು ಅಪರಾಧ ಹಿನ್ನೆಲೆ. ನಾಗರಿಕ ಸೇವಾ ವರ್ಗದಲ್ಲಿ ವಿವಿಧ ಇಲಾಖೆಗಳಲ್ಲಿ ಅಧಿಕಾರಗಳನ್ನು ವಿವಿಧ ಶ್ರೇಣಿಗಳಲ್ಲಿ ವಿಂಗಡಿಸಿ ಒಂದು ನಿಯಮ ತರುವುದೇ ಅಧಿಕಾರ ಶ್ರೇಣಿ ಪದ್ಧತಿ. ಮುಖ್ಯ ಕಾರ್ಯದರ್ಶಿ 2 ಕಾರ್ಯನಿರ್ವಹಿಸಿ ಮುಖ್ಯಮಂತ್ರಿಗಳಿಗೆ ಸಲಹೆಗಾರ, ಸಚಿವಾಲಯದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಹೇಗೆ ಪದಚ್ಯುತಗೊಳಿಸುತ್ತಾರೆ? ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಅವರ ದುರ್ನಡತೆಯ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮಾತ್ರ ಅವರನ್ನು ಸದಸ್ಯತ್ವದಿಂದ ವಜಾಗೊಳಿಸಬಹುದಾಗಿದೆ. ಜಿಲ್ಲಾಧಿಕಾರಿಯ 2 ಕಾರ್ಯನಿರ್ವಹಿಸಿ ಕಾನೂನು ಸುವ್ಯವಸ್ಥೆ ಹಾಗೂ ದಂಡಾಧಿಕಾರ, ಕಂದಾಯ ಕಾರ್ಯಗಳು ಮುಂತಾದವು. ಆಡಳಿತ ಸೇವೆಯ ಅನಾಮಧೇಯತೆ ಎಂದರೇನು? ನಾಗರಿಕ ಸಿಬ್ಬಂದಿಯು ಯಾವುದೇ ಕೀರ್ತಿ ಅಪಕೀರ್ತಿಗಳನ್ನು ಲೆಕ್ಕಿಸದೆ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವುದನ್ನೇ ಆಡಳಿತ ಸೇವೆಯ ಅನಾಮಧೇಯತೆ ಎನ್ನುವರು. ಸರ್ಕಾರದ ಯಾವುದಾದರೂ 2 ಕಾರ್ಯಗಳನ್ನು ಇಲಾಖೆ ನಿರ್ವಹಿಸಿ ಹಣಕಾಸು ಇಲಾಖೆ, ಶಿಕ್ಷಣ ಇಲಾಖೆ. ಸಚಿವಾಲಯದ 2 ಜವಾಬ್ದಾರಿ ನಿರ್ವಹಿಸಿ ರಾಷ್ಟ್ರದ ಪ್ರಮುಖ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ಒದಗಿಸುವುದು, ಪ್ರಮುಖ ಸಾರ್ವಜನಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಂತಾದವು. ಇಲಾಖೆ ಎಂದರೇನು? ಸಚಿವಾಲಯದ ಪ್ರಾಥಮಿಕ ಘಟಕವೇ ಇಲಾಖೆ. ಭಾಗ ಎಂದರೇನು? ಸಚಿವಾಲಯದ ಕಾರ್ಯಭಾರವನ್ನು ಆಧರಿಸಿ ಕಾರ್ಯ ಹಂಚಿಕೆ ಮಾಡಿ ವಿಂಗಡಿಸಲಾಗುವ ಘಟಕಗಳನ್ನೇ ಭಾಗ ಎನ್ನುವರು. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯ ಯಾರು ಮತ್ತು ಯಾವ ಸ್ಥಾಪಿಸಿದರು? ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು 1974ರಲ್ಲಿ ಬಿ. ಕೃಷ್ಣಪ್ಪನವರು ಸ್ಥಾಪಿಸಿದರು. ದಲಿತರೆಂದರೆ ಯಾರು? ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಶೋಷಣೆಗೆ ಒಳಗಾದವರನ್ನು ದಲಿತರೆಂದು ಕರೆಯುವರು. ದಲಿತ ಸಮುದಾಯ ಅಸ್ಪೃಶ್ಯರು ಮತ್ತು ಪಂಚಮರನ್ನು ಒಳಗೊಂಡಿದೆ. ದಲಿತ ಕಾಯ್ದೆಯ ವಿಶೇಷತೆ ಏನು? ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಗಳಿಗೆ ಕಾನೂನು ಸಲಹೆ, ಸಾಮಾಜಿಕ ಮತ್ತು ಆರ್ಥಿಕ ಬೆಂಬಲ ನೀಡುವಲ್ಲಿ ಅಧಿಕಾರಿಗಳ ಸೂಕ್ತ ಕ್ರಮ ಕೈಗೊಳ್ಳುವುದು, ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸಲು ಪ್ರಯತ್ನಿಸುವುದು. ಅಂಬೇಡ್ಕರ್ 3 ವಾಣಿಗಳು ಯಾವುವು? ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ. ಪ್ರಾಚೀನ ಕಾಲದ 4 ಸಾಮಾಜಿಕ ವರ್ಗಗಳವುವು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಒಂದಲ್ಲಿ 2 3 ಬಾರಿ ಮನ್ನಾ ಮಾಡ್ಕೊಳ್ಳಿ, ಮುಂದೊಟ್ಟು ಮಾಡ್ಕೊಳ್ಳಿ. ಇವುಗಳೊಟ್ಟಿಗೆ ಇನ್ನೊಂದಿಷ್ಟು ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆ ಯಶಸ್ಸನ್ನು ಹೊಂದಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.